ನಮಸ್ಕಾರ. KPSCನವರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ಯಾರು ಎಲಿಜಿಬಲ್ ಅರ್ಜಿ ಹಾಕೋದಕ್ಕೆ ಅಂತಂದ್ರೆ ಇಂಜಿನಿಯರ್ಸು ಮತ್ತು ಡಿಪ್ಲೊಮೋನವರು. ಆ ಇಂಜಿನಿಯರಿಂಗು ಮತ್ತು ಡಿಪ್ಲೊಮೋನಲ್ಲಿ ಯಾವ ಬ್ರ್ಯಾಂಚ್ನವ್ರು ಹಾಕ್ಬೋದು ಅಂತಂದರೆ ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಅಲ್ಲಿ BE-ನವರಾದರೂ ಸರಿ, BTech-ನವರಾದರೂ ಸರಿ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹಾಗೆ ಡಿಪ್ಲೊಮೊನಲ್ಲಿ ಕೂಡ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನವ್ರಿಗೆ ಈ ಒಂದು ಪೋಸ್ಟ್ಗೆ ಅರ್ಹರಾಗಿರ್ತಾರೆ. ಅವರು ಅರ್ಜಿ ಹಾಕಬೇಕಾಗಿರುತ್ತೆ. ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂದರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್, ಮೋಟಾರು ವಾಹನ ನಿರೀಕ್ಷಕರು ಅಂತ ಹೇಳಿ, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು 30ನೇ ತಾರೀಕು ಜೂನ್ 2024. ಅಷ್ಟರೊಳಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಮೆನ್ ಆ್ಯಂಡ್ ವಿಮೆನ್, ಗಂಡು ಮತ್ತು ಹೆಣ್ಣು ಇಬ್ಬರಿಂದಲೂ ಹೈಟ್ ಇಷ್ಟಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹೈಟ್ ಇರೋರು ಮಾತ್ರ ಅಪ್ಲೈ ಮಾಡಿ ಅಂತ ಹೇಳಿ. ಹೈಟಲ್ಲಿ ನಿಮಗೆ ಗಂಡಸರಿಗೆ 168 ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತಾರೆ. ಅದೇ ಲೇಡೀಸ್ಗೆ ಆದರೆ, ಹೆಂಗಸರಿಗೆ ಆದರೆ ಹೈಟು 157 ಸೆಂಟಿಮೀಟರ್ ಅಂತ ಹೇಳಿ. 168 ಗಂಡಸರಿಗೆ, 157 ಸೆಂಟಿಮೀಟರ್ ಹೈಟ್ಗೆ ಹೆಂಗಸರಿಗೆ ಇಟ್ಟಿದ್ದಾರೆ. ಹಾಗೆ ಗಂಡಸರಿಗೆ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಅದು 86 ಸೆಂಟಿಮೀಟರ್ಸ್ ಅಂತ ಇಟ್ಟಿದ್ದಾರೆ. ಅದೇ ಲೇಡೀಸ್ಗೆ ವೆಯ್ಟ್ 49 kgs ಇರಬೇಕು ಅಂತ ಹೇಳಿದ್ದಾರೆ. ಸೊ ಇದು ಎಲಿಜಿಬಿಲಿಟಿ ಇದರಲ್ಲಿ ವಿಶೇಷವಾಗಿ ಬರುತ್ತೆ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು, ಲಿಂಕ್ಗಳನ್ನು ಎಲ್ಲವನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವನ್ನು ಕೊಟ್ಟಿದ್ದೇನೆ. ಸೊ ನೀವು ಅದನ್ನು ಅಲ್ಲಿಗೆ ಹೋಗಿ ವಿಶೇಷವಾಗಿ ಅಡ್ವರ್ಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಅದನ್ನು ಸಂಪೂರ್ಣ ಓದಬೇಕಾಗತ್ತೆ. ಪ್ರತಿಯೊಂದು ಪದಗಳನ್ನು ಓದಬೇಕಾಗಿರುತ್ತೆ. ಪ್ರತಿಯೊಂದು ವಾಕ್ಯವನ್ನು ಓದಿ ಎರಡೆರಡು ಸರಿ ಓದಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಪ್ಲೈ ಮಾಡೋದಕ್ಕೆ ಮುಂಚಿತವಾಗಿ. ಆ್ಯಸ್ ಯೂಶುವಲ್ ಕರ್ನಾಟಕಕ್ಕೆ ಯಾವುದೇ ರೀತಿ KPSCಯಿಂದ ರಿಕ್ರೂಟ್ಮೆಂಟ್ ಆದರೆ ಈ ಥರ ಅದನ್ನು 2 ಭಾಗಗಳಾಗಿ ಮಾಡ್ತಾರೆ. ಒಂದು ಸಂಪೂರ್ಣ ಕರ್ನಾಟಕಕ್ಕೆ ಮಾಡಿದ್ರೆ ಅಲ್ಲಿರುವಂಥ ಕಲ್ಯಾಣ ಕರ್ನಾಟಕವನ್ನು ಬೇರ್ಪಡಿಸಿ ಆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಮಾಡೋದು ಪದ್ಧತಿ ಈಗ ಆಗಿದೆ ಈಗ. ಸೊ ಆ ಕಲ್ಯಾಣ ಕರ್ನಾಟಕವನ್ನು ಇವರು ಇನ್ನೂ ಹೈದರಾಬಾದ್ ಕರ್ನಾಟಕ ಅಂತಲೇ ಹೇಳ್ತಿದ್ದಾರೆ. ಇದು ತಪ್ಪಾಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಸರ್ಕಾರವೇ ಅದು ನಿರ್ಧಾರ ತಗೊಂಡಿರೋವಂಥದ್ದು. ಕಲ್ಯಾಣ ಕರ್ನಾಟಕ, ಇನ್ನೊಂದು ಕಿತ್ತೂರು ಕರ್ನಾಟಕ ಅಂತ ಹೇಳಿ. ಇರಲಿ, ಏನೇ ಭಾರತ ಸ್ವತಂತ್ರ ಬಂದು 75 ವರ್ಷ ಆಗಿದೆ, ಇರಲಿ. ಸೊ ಇದರಲ್ಲಿ ನಾನು ಈ ಹೆಲ್ಪ್ಲೈನ್ ಅಂತ ಇರುತ್ತೆ, ಹೆಲ್ಪ್ಲೈನ್ ಕೂಡ ನಾನು ಕೊಟ್ಟಿದ್ದೇನೆ. ಇದಕ್ಕೆಲ್ಲ ಲಾಸ್ಟ್ ಡೇಟು ಜೂನ್ 30ನೇ ತಾರೀಕು 2024. ಅದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವೆಲ್ಲ ಅದಕ್ಕೆ ಕೂಡಲೇ ಅಪ್ಲೈ ಮಾಡಿ, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್. ಇನ್ನು ಇದರಲ್ಲಿ ಅವರು ಒನ್ಸ್ ಅಗೈನ್ 2 ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಕನ್ನಡ ಕಡ್ಡಾಯದ ಪ್ರಶ್ನೆ ಪತ್ರಿಕೆ ಇದ್ದೇ ಇರುತ್ತೆ. ಅದಲ್ದಲೇ ಸಾಮಾನ್ಯ ಜ್ಞಾನ ಅಂತ ಇರುತ್ತಲ್ಲ, ಅದು 100 ಅಂಕಗಳಿಗೆ ಇರುತ್ತೆ, 90 ನಿಮಿಷದಿರುತ್ತೆ. ಹಾಗೆ ಇನ್ನೊಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾಗಿ ಸೊ ಅದು ಕೂಡ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಅದು ನಿಮಗೆ ಮೊದಲನೇದರಲ್ಲಿ 90 ನಿಮಿಷ, ಎರಡನೇದರಲ್ಲಿ 120 ನಿಮಿಷ, ಎರಡಕ್ಕೂ 100 ಅಂಕಗಳು. ಮೊದಲನೇ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೈರ್ಸ್ ಬಗ್ಗೆ, ದೈನಂದಿನ ಏನಾಗ್ತಿರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಭಾರತದ ಸಂವಿಧಾನದ ಬಗ್ಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾರತದ ಇತಿಹಾಸ, ಹಾಗೆ ಭೂಗೋಳ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ತಿಳ್ಕೊಂಡಿರಬೇಕಾಗತ್ತೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳ ಅಭಿವೃದ್ಧಿ ಕುರಿತು ನೀವು ಅದನ್ನೆಲ್ಲ ತಿಳ್ಕೊಂಡಿರಬೇಕಾಗತ್ತೆ ಮೊದಲನೇ ಪತ್ರಿಕೆಯಲ್ಲಿ. ಎರಡನೇದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರುತ್ತೆ. ಅದಕ್ಕೆಲ್ಲ ನೀವು ತಯಾರಿ ನಡೆಸಬೇಕಾಗಿರುತ್ತೆ. ಇನ್ನು ವಿದ್ಯಾರ್ಹತೆ ನಾವು
ಅಲ್ಲ, ಮೊದಲೇ ಹೇಳಿದ್ದೀವಿ. ಇದಕ್ಕೆ ಈ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆಯಲ್ಲ, ಇದಕ್ಕೆ ಬೇಸಿಗೆ ಪೇ ಇರುತ್ತಲ್ಲ, ಅದು 33,450 ಶುರುವಾಗುತ್ತೆ. 33,450 ಬೇಸಿಕ್ ಪೇ ಆದರೆ ಅದಕ್ಕೆ DA HR ಎಲ್ಲ ಸೇರಿದ್ರೆ ತುಂಬ ಒಳ್ಳೆ ಸಂಬಳ ಇರುತ್ತೆ. ಓಪನಿಂಗ್ ಸ್ಯಾಲ್ರಿಯೇ ತುಂಬ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಜಾಬ್ ಆಗಿರುತ್ತೆ ಅದಕ್ಕೆ. ಹಾಗಾಗಿ ಮತ್ತು ರೆಸ್ಪಾನ್ಸಿಬಲ್ ಪೋಸ್ಟ್ ಆಗಿರುತ್ತೆ. ಮತ್ತು ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇರಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಹೋಪ್ ನೀವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಬೇಕು ಅಂದರೆ ನಿಮಗೆ ಮೊದಲನೇದಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಪಡ್ಕೊಂಡು ಈಗ ಮೊದಲು ಅಪ್ಲೈ ಮಾಡಬೇಕು. ನಂತರದಲ್ಲಿ ಪರೀಕ್ಷೆ ಯಾವತ್ತು ನಡೆಸ್ತಾರ ಅಷ್ಟರೊಳಗೆ ಈ ಎಲ್ಲ ವಿಷಯಗಳ ಬಗ್ಗೆ ಪಠ್ಯಕ್ರಮ ಅವರೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಪೂರ ತಿಳ್ಕೊಳ್ಬೇಕಾಗತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇದೇ ರೀತಿ ನೀವು ಎಲ್ಲರಿಗೂ ಹಂಚಿಕೊಳ್ಳಿ. ಬಹಳ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ ನೋಟಿಫಿಕೇಷನ್ ಬೆಲ್ ಒತ್ತಿ. ಈ ರೀತಿ ಇದರಿಂದ ನಿಮಗೆ ನಿಮಗೆ ಈ ಥರದ ಮಾಹಿತಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲೂ ನೀವು ಕೊಡಿ ಅದನ್ನು, ನಿಮ್ಮ ಅನಿಸಿಕೆಗಳನ್ನು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಮೋಟಾರು ವಾಹನ ನಿರೀಕ್ಷಕರು ಲಾಸ್ಟ್ ಡೇಟ್ 30 ಜೂನ್ 2024. ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಮಾಡಿರೋವಂಥವ್ರಿಗೆ, ಆಟೋಮೊಬೈಲ್ ಮತ್ತು ಮೆಕ್ಯಾನಿಕಲ್ನವ್ರಿಗೆ, BA ಅಥವಾ BTech ಇಬ್ಬರಿಗೂ ಇದಕ್ಕೆ ಅನ್ವಯ ಆಗುತ್ತೆ. ಈ ವಿಡಿಯೋ ಕೆಳಗಡೆ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ, ಲಿಂಕ್ಸ್ಗಳು ಕೊಟ್ಟಿದ್ದೀನಿ, ಆನ್ಲೈನಲ್ಲಿ ಅಪ್ಲೈ ಮಾಡೋ ಲಿಂಕ್ ಕೊಟ್ಟಿದ್ದೀನಿ. ಅದನ್ನೆಲ್ಲ ಒಮ್ಮೆ ನೋಡಿ ಅಂತ ಹೇಳ್ತಾ ಶುಭವಾಗಲಿ, ಒಳ್ಳೆಯದಾಗಲಿ.